Hello dear students, welcome to Sing Style of Max. So KSET previous year question papers na solve ಮಾಡ್ತಾ ಇದ್ವಿ. ಅದರಲ್ಲಿ 2015 ಪೇಪರ್ 2 ಆಗಿತ್ತು. ಪೇಪರ್ 3 ನ ಇವತ್ತು ಮಾಡೋಣ ಸ್ಟಾರ್ಟ್. ಓಕೆ, ಸೊ ರಿಮೈನಿಂಗ್ ಏನೇ ಸಾಲ್ವ್ ಮಾಡಿದ್ದೀವಿ ಎಲ್ಲವೂ ಕೂಡ ನಿಮಗೆ ಚಾನಲಲ್ಲಿ KSET ಅಂತ ಪ್ಲೇ ಲಿಸ್ಟ್ ಇದೆಯಲ್ಲ ಅದರಲ್ಲಿ ಸಿಕ್ಬಿಡುತ್ತೆ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಲಿಂಕ್ನ ಪಿನ್ ಮಾಡಿಬಿಡ್ತೀನಿ. ಸೊ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪ್ಲೇ ಲಿಸ್ಟ್ಗೆ ಹೋಗ್ತೀರಾ. ಓಕೆ, ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ದೋಸ್ ಹೂ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಕಾನ್ಸೆಪ್ಟ್ಸ್. ಓಕೆ, ಯಾಕಂದರೆ ನಾನು ಪ್ರೀ ಅಸ್ಯೂಮ್ ಮಾಡ್ತಿರೋದೇನು ನೀವೆಲ್ಲರೂ ಕಾನ್ಸೆಪ್ಟ್ ಮುಗಿಸಿದ್ದೀರಾ ಅಂತ ಪ್ರೀ ಅಸ್ಯೂಮ್ ಮಾಡಿನೇ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆಲ್ ರೈಟ್, ಬಿಕಾಸ್ ಕಾನ್ಸೆಪ್ಟ್ ಮುಗಿಸಿದ್ದೀರಾ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದೀನಿ ನಾನು. ಓಕೆ, ಸೊ ಯಾರು ಕಾನ್ಸೆಪ್ಟ್ ಮುಗಿಸಿಲ್ವೋ ಅವ್ರು ಇದನ್ನು ವಾಚ್ ಮಾಡಬೇಡಿ. ಇಟ್ ಈಸ್ ವೇಸ್ಟ್ ಆಫ್ ಟೈಮ್ ಫಾರ್ ಯು. ಓಕೆ, ಡನ್. ಸೊ ಲೆಟ್ಸ್ ಕಮ್ ಟು ದ ಕ್ವೆಶ್ಚನ್ ನಂಬರ್ 1. ಏನು ಕೊಟ್ಟಿದ್ದಾರೆ ನೋಡಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1/n ಈಸ್ ಈಕ್ವಲ್ ಟು ವ್ಯಾಲ್ಯೂ ಕಂಡುಹಿಡಬೇಕು. ಹೌದಾ? ಹೌ ವಿಲ್ ಯು ಡೂ? ಫಸ್ಟ್ ಕ್ವೆಶ್ಚನ್, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n divided by n factorial whole power 1/n, right? So what they are asking you is the limit value. Wait a minute. ಓಕೆ, ಸೊ ಏನು ಕೇಳ್ತಿದ್ದಾರೆ, ಇದಕ್ಕೆ ನಿಮಗೆ ಒಂದೇನು ನೆನಪಿರಬೇಕು ಅಂದರೆ ಒಂದು ರಿಸಲ್ಟ್ ನೆನಪಿರಬೇಕು. ಆ್ಯಂಡ್ ದಟ್ ರಿಸಲ್ಟ್ ಈಸ್ ಫಾರ್ ದ ಪಾಸಿಟಿವ್ ನಂಬರ್ಸ್, ರೈಟ್? n ಗ್ರೇಟರ್ ದ್ಯಾನ್ 0ಗೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಹೋಲ್ ಪವರ್ 1/n ಈಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an+1 ಡಿವೈಡೆಡ್ ಬೈ an ಅಂತ ರಿಸಲ್ಟು ನೆನಪಿರ್ಬೇಕು ನಿಮಗೆ. ಹೌದಾ? ಸೊ ಇದನ್ನು ಹೇಗೆ ಮಾಡ್ತೀರಾ? ಈಗ ಏನು n ಪವರ್ 1/n ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದಾ? ಇದನ್ನು ಮಾಡ್ಬೋದಲ್ಲ? ಹೇಗೆ ಮಾಡ್ತೀರಾ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪವರ್ n ಹೋಲ್ ಪವರ್ 1/n ಮಾಡಿದ್ರೆ n ಕ್ಯಾನ್ಸಲ್ ಆಗಿ ಮತ್ತೆ ಎನ್ನೇ ಉಳಿಯುತ್ತಾ? ನಾಟ್ ಎನ್ ಇಶ್ಯೂ, ರೈಟ್? ಸೊ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ n ಅವರೇ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಟೋಟಲಿ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1/n ಅಂತ ಬರಿಬೋದಾ? n ಪವರ್ n ಅಲ್ಲ? ಓಕೆ, ಹಿಂಗೆ ಬರಿಬೋದಾ? ಡೆಫಿನೆಟ್ಲಿ ಐ ಕ್ಯಾನ್ ರೈಟ್. ಸೊ ದಿಸ್ ಕ್ಯಾನ್ ಬಿ ಕಂಪೇರ್ಡ್ ಟು ದಿಸ್ ಒನ್, ರೈಟ್? ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್? ಲಿಮಿಟ್ an+1 ಡಿವೈಡೆಡ್ ಬೈ an ಫಾರ್ಮಲ್ಲಿ ಬರೀಬೇಕಾಗುತ್ತೆ, ರೈಟ್? ಸೊ ಹೌ ಕ್ಯಾನ್ ಯು ರೈಟ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an+1 ಅಂದರೆ n ಇರೋ ಜಾಗದಾಗ ಎಲ್ಲ n+1 ಹಾಕಿ ಹೋಲ್ ಪವರ್ n+1 ಹೋಲ್ ಡಿವೈಡೆಡ್ ಬೈ n+1 ಹೋಲ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ a ಅಂತಾನೆ. ಸೊ ಅದನ್ನು ರೆಸಿಪ್ರೋಕಲ್ ಮಾಡಿ. ರೆಸಿಪ್ರೋಕಲ್ ಮಾಡಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಪವರ್ n ಆಗುತ್ತೆ, ರೈಟ್? ಸೊ n ಪವರ್ n+1ನ ನಾನು ಹೇಗೆ ಬರಿಬೋದು? n+1, ಸೊ ಲಿಮಿಟ್ ಈಸ್ ದೇರ್, ಓಕೆ, ಹೋಲ್ ಪವರ್ n+1 ಬರಿಬೋದಾ ಹಿಂಗೆ, ರೈಟ್? ಇಂಟು n ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ n+1 ಇಂಟು n ಫ್ಯಾಕ್ಟೋರಿಯಲ್. ಈ n+1 ಫ್ಯಾಕ್ಟೋರಿಯಲ್ ನಾನು ಈ ರೀತಿ ಬರಿಬೋದಾ? ರೈಟ್, ಇಂಟು n ಪವರ್ n. ಅಲ್ಲಿಗೆ ಇದು ಫುಲ್ ಟರ್ಮ್ ಕ್ಯಾನ್ಸಲ್ ಆಗುತ್ತಾ? ಎಸ್. ಸೊ ವಾಟ್ ರಿಮೇನ್ಸ್? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n+1 ಹೋಲ್ ಪವರ್ n ಹೋಲ್ ಡಿವೈಡೆಡ್ ಬೈ n ಪವರ್ n ಉಳಿಯುತ್ತೆ, ರೈಟ್? ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೋದು? n ಕಾಮನ್ ತೆಗಿಬೋದಾ? ಇಲ್ಲಿ n ಕಾಮನ್ ತೆಗೆದ್ರೆ ಏನಾಗುತ್ತೆ? n ಇಂಟು 1+1/n ಹೋಲ್ ಪವರ್ n ಇತ್ತು ತಾನೆ? ಹಂಗಂದರೆ ಇದಕ್ಕೂ ಅಪ್ಲೈ ಆಗುತ್ತದು. ಹೌದಾ? ಡಿವೈಡೆಡ್ ಬೈ n ಪವರ್ n, ದಿಸ್ ಕ್ಯಾನ್ಸಲ್ಸ್. ದೆನ್ ವಾಟ್ ರಿಮೇನ್ಸ್? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1+1/n ಹೋಲ್ ಪವರ್ n, ವಿಚ್ ಈಸ್ ಎ ಸ್ಟ್ಯಾಂಡರ್ಡ್ ರಿಸಲ್ಟ್. ಏನು ಹೇಳಿ? ಇ. ಸೊ ಯಾವ ಆಪ್ಷನಲ್ಲಿದೆ? ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಥಿಂಗ್, right? So coming to question number 2. Question number 2 ಅಲ್ಲಿ ಏನು ಕೊಟ್ಟಿದ್ದಾರೆ? The function f from R to R defined by f of x is equal to x sin 1/x when x is not equal to 0 and the functional value is 0 when x is equal to 0 is. ಅಂದರೆ ಏನು ಕೇಳ್ತಿದ್ದಾರೆ? ಈ ಫಂಕ್ಷನ್ ಏನಾಗಿದೆ? ಕಂಟಿನ್ಯೂಸ್, ನೋವೆರ್ ಕಂಟಿನ್ಯೂಸ್, ಡಿಫ್ರೆನ್ಷಿಯಬಲ್, ನಾಟ್ ಕಂಟಿನ್ಯೂಸ್, ಅಥವಾ ಬರೀ 0 ಕಂಟಿನ್ಯೂಸ್ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಹೌದಾ? ಸೊ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್ ಒನ್? ಸೇ ನಮಗೆ ಒಂದೇನು ಗೊತ್ತು? ಸೈನ್ ಆಫ್ mod sin 1/x ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಹೌದಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಸೈನ್ ಇಂದು ಅಂತಾನೆ. ಸೊ ದೇರ್ ಫಾರ್ ಇಟ್ ಈಸ್ ಬೌಂಡೆಡ್. ಎಸ್ ಆರ್ ನೋ? ಬೌಂಡೆಡ್. ದೆನ್ ಐ ಕ್ಯಾನ್ ರೈಟ್ ದಿಸ್ ಆಸ್ -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು sin 1/x
ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬರಿಬೋದಾ? ಮಲ್ಟಿಪ್ಲೈ ದ ಹೋಲ್ ಇಕ್ವೇಷನ್ ಬೈ ಎಕ್ಸ್. ಯಾಕೆ ಮಲ್ಟಿಪ್ಲೈ ಮಾಡ್ತಿದ್ದೀರಾ? ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಸೈನ್ ಎಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅವರು, ಹೌದಾ? ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ರೈಟ್? ಸೊ ಅಟ್ ದ ಪಾಯಿಂಟ್ ದೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 0, ಹೌದಾ? ಇದನ್ನು ಕೊಟ್ಟಿದ್ದಾರೆ ತಾನೆ, ರೈಟ್? ದೆನ್ ದೇರ್ ಫೋರ್ 0 ಮತ್ತು 0 ಮಧ್ಯದಲ್ಲಿರುವಂಥ ನಂಬರ್ ಅಂತ ಅಂದರೆ ಅದು ಕೂಡ ಏನಾಗುತ್ತೆ? 0 ತಾನೇ ಆಗೋದು, ರೈಟ್? ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್ x tends to 0, x sin 1 by x is equal to 0, which is equal to f of 0 ಆಗುತ್ತೆ. ಎಸ್ ಆರ್ ನೋ? therefore ಲಿಮಿಟ್ ಎಕ್ಸಿಸ್ಟು ಆಗ್ತಾ ಇದೆ, ಪ್ಲಸ್ ದಟ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಟ್ ದಟ್ ಪಾಯಿಂಟ್ ಆಲ್ಸೋ. therefore ಲಿಮಿಟ್ ಎಕ್ಸಿಸ್ಟ್, ಕ್ಲಿಯರ್ಲಿ ಲಿಮಿಟ್ ಒಟ್ಟು ಎಲ್ಲ ಕಡೆ ಎಕ್ಸಿಸ್ಟ್ ಆಗ್ತಾ ಇದೆ, ಹೌದಾ? ಸೊ therefore ವಾಟ್ ಕ್ಯಾನ್ ಯು ಸೇ? ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. therefore ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 3, ಇದು ಆಲ್ರೆಡಿ ಮಾಡಿಸಿದ್ದೀನಿ ಅನಿಸುತ್ತೆ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಸಿ ಏನು ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಸೀರೀಸ್ ಈಸ್ ಕನ್ವರ್ಜೆಂಟ್ ಅಂತ ಕೇಳ್ತಿದ್ದಾರೆ, ಹೌದಾ? ಸೊ ಇದರಲ್ಲಿ ಯಾವುದು ಕನ್ವರ್ಜೆಂಟ್ ಆಗುತ್ತೆ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಸೊ ಹೇಗೆ ಹೇಳ್ತೀರಾ? ಫಸ್ಟ್ ಆಪ್ಷನ್ ಅಂತೂ ಡೈರೆಕ್ಟ್ಲಿ ಹೇಳ್ಬೋದಾ? ಏನು ಮಾಡ್ತೀರಾ? ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿದ್ರೆ ಏನು ಸಿಗುತ್ತೆ? 2/3 ನಾಟ್ ಈಕ್ವಲ್ ಟು 0. ಸೊ ಕನ್ವರ್ಜೆಂಟ್ ಆಗಬೇಕು ಅಂದರೆ ಕ್ಲಿಯರ್ಲಿ ಒಂದು ನೆಸೆಸರಿ ಕಂಡೀಷನ್ ಏನಿದೆ? ಲಿಮಿಟ್ n tends to infinity an is equal to 0. ಆ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನೆಸೆಸರಿ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದರೆ ಮುಂದೆ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ದೇರ್ಫೋರ್ ನಾಟ್ ಕನ್ವರ್ಜೆಂಟ್. ಕಮಿಂಗ್ ಟು ಬಿ ಸ್ವಲ್ಪ ಲಾಂಗ್ ಆಗುತ್ತೆ, ಹಾಗಾಗಿ ಅದನ್ನು ಹಾಗೆ ಬಿಡಿ ಸದ್ಯಕ್ಕೆ. ದೆನ್ ಆಪ್ಷನ್ ಸಿನ ಚೆಕ್ ಮಾಡಿ. ಆಪ್ಷನ್ ಸಿ ಏನು ಬರುತ್ತೆ ನೋಡಿ? an is equal to 1/n ಪವರ್ n ಪ್ಲಸ್ 1/n ಕೊಟ್ಟಿದ್ದಾರಲ್ಲ, ಸ್ಪ್ಲಿಟ್ ಮಾಡಿ. ಸೊ ಇದಕ್ಕೆ ನಾವೇನು ಮಾಡ್ಬೋದು ಹೇಳಿ? ಕಂಪ್ಯಾರಿಸನ್ ಟೆಸ್ಟ್ ಅಪ್ಲೈ ಮಾಡ್ಬೋದಲ್ಲ? ಸೊ bn is equal to 1/n ಪವರ್ n ತೊಗೊಂಡ್ರೆ ಕಂಪ್ಯಾರಿಸನ್ ಟೆಸ್ಟ್ ಅಪ್ಲೈ ಮಾಡ್ಬೋದು ಹಂಗಂದ್ರೆ, ರೈಟ್? ಸೊ ರೂಟ್ ಟೆಸ್ಟಿಂದ ನಾವೇನು ಮಾಡ್ಬೋದು? bn ವ್ಯಾಲ್ಯೂ ಕಂಡುಹಿಡಿಬೋದು. ಏನು ಮಾಡ್ತೀರಾ? bn ಹೋಲ್ ಪವರ್ 1/n ವಿಚ್ ಈಸ್ ಈಕ್ವಲ್ ಟು ವಾಟ್? ಲಿಮಿಟ್ n tends to infinity. bn ಅಂದರೆ 1/n ಹೋಲ್ ಪವರ್ n ಇದೆ ಇಲ್ಲಿ ಆಲ್ರೆಡಿ, ಪವರ್ 1/n. ಸೊ n 1/n ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ? 1/n ಅಷ್ಟೇ ಉಳಿಯುತ್ತೆ, 0. ಸೊ ದೇರ್ಫೋರ್ bn ಏನಾಗ್ತಾ ಇದೆ? ಕನ್ವರ್ಜೆಂಟ್. ಇಫ್ bn ಈಸ್ ಕನ್ವರ್ಜೆಂಟ್, ಡೆಫಿನೆಟ್ಲಿ an ಈಸ್ ಆಲ್ಸೋ ಕನ್ವರ್ಜೆಂಟ್. ಯಾಕೆ? ಕಂಪ್ಯಾರಿಸನ್ ಟೆಸ್ಟಿಂದ bn ಹೇಗೆ ಬಿಹೇವ್ ಮಾಡುತ್ತೋ an ಕೂಡ ಹಾಗೆ ಬಿಹೇವ್ ಮಾಡುತ್ತೋ, ಹೌದಲ್ಲ? ಸೊ ದೇರ್ಫೋರ್ ಆಪ್ಷನ್ ಸಿ ಈಸ್ ಕನ್ವರ್ಜೆಂಟ್. ಸಿಮಿಲರ್ಲಿ ನಿಮಗೆ ಆಪ್ಷನ್ ಡಿ ಕೂಡ ಕನ್ವರ್ಜೆಂಟ್ ಬರುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ 2 ಆಪ್ಷನ್ ಕರೆಕ್ಟ್ ಬರ್ತಾ ಇದೆ. ಇಫ್ ಐ ಆಮ್ ರಾಂಗ್ ಸಮ್ವೇರ್ ಪ್ಲೀಸ್ ಕರೆಕ್ಟ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್, ಆಲ್ ರೈಟ್? ಆಪ್ಷನ್ ಡಿನೂ ಬಂತು ನನಗೆ. ಹೇಗೆ ಅಂತಂದರೆ ಇದು ಮೊನೋಟಾನಿಕಲಿ ಡಿಕ್ರೀಸಿಂಗ್ ಸೀರೀಸ್ ಆಗುತ್ತಾ? ಲಾಗ್ n ಹೋಲ್ ಪವರ್ n, ರೈಟ್? ಸೊ ಕೌಶಿ ಕಂಡೆನ್ಸೇಷನ್ ಟೆಸ್ಟ್ನ ಅಪ್ಲೈ ಮಾಡ್ಬೋದು ತಾನೆ? ಪಾಸಿಟಿವ್ ಟರ್ಮ್ ಸೀರೀಸ್ ವೇರ್ ಇಟ್ ಈಸ್ ಮೊನೋಟಾನಿಕಲಿ ಡಿಕ್ರೀಸಿಂಗ್, ಯು ಕ್ಯಾನ್ ಅಪ್ಲೈ ಕೌಶಿ ಕಂಡೆನ್ಸೇಷನ್ ಟೆಸ್ಟ್. ವಾಟ್ ಈಸ್ ದಟ್ ಟೆಸ್ಟ್? ಸಮೇಷನ್ an and summation 2/n an ಆರ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್ ಟುಗೆದರ್, ಹೌದು ತಾನೆ? ಸೊ ಇದನ್ನು ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡಿ. ಹೇಗೆ ಮಾಡ್ತೀರಾ? an is equal to ಏನಾಯಿತು? 1/log n ಹೋಲ್ ಪವರ್ log n, ಕರೆಕ್ಟಾ? ಆ್ಯಂಡ್ a2/n is equal to ಏನಾಗುತ್ತೆ? 1/log 2/n ಹೋಲ್ ಪವರ್ log 2/n ಆಗುತ್ತೆ. ಸೊ ಇದು log x ಪವರ್ m ಅಂದರೆ m log x ಅಂತ ಫಾರ್ಮುಲಾ ಅಪ್ಲೈ ಮಾಡ್ಬೋದು. n ತಗೊಂಬಂದು ಇಲ್ಲಿ ಬರಿಬೋದಾ? ಸೊ ಏನಾಯ್ತು ಅಲ್ಲಿಗೆ? 1/log 2 ಹೋಲ್ ಪವರ್ n log 2, ರೈಟ್? ಸೊ ಮಲ್ಟಿಪ್ಲೈ 2 to the power of n on both the sides. So what do you get? 2/n a2/n is equal to summation, numerator ಏನಾಯಿತು? 2/n n log 2 ಇದನ್ನು ನೋಡ್ಬೇಕು, ಹೌದಾ? ಸೊ ಕೌಶಿ ರೂಟ್ ಟೆಸ್ಟ್ ಅಪ್ಲೈ ಮಾಡ್ಬೋದಾ? ಕೌಶಿ ರೂಟ್ ಟೆಸ್ಟ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಕೌಶಿ ರೂಟ್ ಟೆಸ್ಟ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? ಅದಕ್ಕೆ ಏನು ಸಿಕ್ಕಿತ್ತು ನಮಗೆ ಈಗ ಸದ್ಯಕ್ಕೆ? 2/n a2/n is equal to summation 2 to the power of n log 2 whole power n log 2, ಹೌದಲ್ಲ? ಸೊ ಕೌಶಿ ಟೆಸ್ಟ್ ಅಪ್ಲೈ ಮಾಡಿದ್ರೆ ಮತ್ತೆ ಏನಾಗುತ್ತೆ? ದಿಸ್ ಹೋಲ್ ಪವರ್ 1/n ಹೋಲ್ ಪವರ್ 1/n. ಸೊ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ, ಕ್ಯಾನ್ಸಲ್ ಮಾಡಿರಿ ಅದನ್ನು. ಈಸ್ ಈಕ್ವಲ್ ಟು
ಪವರ್ ಎನ್ ಕ್ಯಾನ್ಸಲ್ ಮಾಡ್ಬೋದಾ, ಎನ್ ಪವರ್ 1/n ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ, 2 ಡಿವೈಡೆಡ್ ಬೈ ಎನ್ ಲಾಗ್ 2 ಉಳಿಯುತ್ತೆ. ಇಲ್ಲೂ ಅಷ್ಟೇ ಈ ಎನ್ ಕ್ಯಾನ್ಸಲ್ ಆಗಿ ಲಾಗ್ 2 ಅಷ್ಟೇ ಉಳಿಯುತ್ತೆ. ನಾವು ಯು ಚೆಕ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವಾಟ್ ಹ್ಯಾಪನ್ಸ್, 2 ಡಿವೈಡೆಡ್ ಬೈ ಇನ್ಫಿನಿಟಿ ಫಾರ್ಮ್ ಬರುತ್ತಾ ನಮಗೆ. 2 ಡಿವೈಡೆಡ್ ಬೈ ಇನ್ಫಿನಿಟಿ ಈಸ್ ವಾಟ್, 0 ಲೆಸ್ ದೆನ್ 1, ಎಸ್ ಆರ್ ನೋ. ಸೊ ದೇರ್ ಫಾರ್ ವಾಟ್ ದಿಸ್ ಈಸ್ ಕನ್ವರ್ಜೆಂಟ್. ಯಾವುದು, summation 2 power n a 2 power n is convergent, which implies what, summation an is also convergent. ಕರೆಕ್ಟಾ? ಸೊ ಆಪ್ಷನ್ ಡಿ ಕೂಡ ನಮಗೆ ಕನ್ವರ್ಜೆಂಟ್ ಸಿಗ್ತಾ ಇದೆ. ಸೊ ನೀವು ಏನು ಮಾಡಿ, ವೆರಿಫೈ ಮಾಡ್ಕೊಳ್ಳಿ. ಇನ್ ಕೇಸ್ ಇಫ್ ಐ ಆಮ್ ರಾಂಗ್ ಸಮ್ವೇರ್ ಐ ವಿಲ್ ಕರೆಕ್ಟ್ ಇಟ್. ಸೊ ನಿಮಗೆ ಅದ್ರ ಬಗ್ಗೆ ಐಡಿಯಾ ಗೊತ್ತಾದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಇನ್ನು ಬಿ ಆಪ್ಷನ್ ಬಂದರೆ ಅದು ಸ್ವಲ್ಪ ಲೆಂದಿ ಆಗುತ್ತೆ, ನೀವೇ ಮಾಡ್ಕೊಳ್ಳಿ. ಯಾವ್ದು ಮಾಡ್ತೀರಿ ಹೇಳಿ ಇದಕ್ಕೆ. ಈ ಫಾರ್ಮ್ ಬಂದರೆ ಏನು ಮಾಡ್ತೀರಾ, ಡಿಎಲ್ಎಂಬರ್ಟ್ ಟೆಸ್ಟ್ ಮಾಡಿರಿ. ಡಿಎಲ್ಎಂಬರ್ಟ್ ಟೆಸ್ಟಲ್ಲಿ an+1 ಡಿವೈಡೆಡ್ ಬೈ an ಫಾರ್ಮ್ ಮಾಡಿಬಿಟ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಯಿತಾ. ಡನ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 4, ವಾಟ್ ಡಸ್ ಇಟ್ ಸೇ. ಕ್ವೆಶನ್ ನಂಬರ್ ಈ ಥರದ್ದು ನಾನು ಆಲ್ರೆಡಿ ಒಂದು ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಮಾಡಿದ್ದೀನಿ, ಬಟ್ ಲೆಟ್ಸ್ ಡೂ ಇಟ್ ಅಗೇನ್, ನೋ ಪ್ರಾಬ್ಲಮ್. ದ ಸಮ್ ಆಫ್ ದ ಸೀರೀಸ್, ಅಥವಾ ನೀವೇ ಮಾಡ್ಕೋಬೋದು, ಈಸಿ ಇದೆ ಇದು. ಇದ್ರ ಸಮ್ ಆಫ್ ಸೀರೀಸ್ ಕಂಡುಹಿಡಬೇಕು, ಹೌದಾ. ಸೊ ಏನು ಕೊಟ್ಟಿದ್ದಾರಲ್ಲ, ಫಸ್ಟ್ ಆಫ್ ಆಲ್ ಇದಕ್ಕೆ ಬೇಕಾಗಿರೋ ಒಂದು ಫಾರ್ಮುಲಾ ಏನು, 1 ಮೈನಸ್ ಎಕ್ಸ್ ಹೋಲ್ ಪವರ್ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಬೈ ಕ್ಯೂ ಏನಾಗುತ್ತೆ, 1 ಪ್ಲಸ್ ಪಿ ಬೈ 1 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಬೈ ಕ್ಯೂ ಪ್ಲಸ್ ಪಿ ಇಂಟು ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಎಕ್ಸ್ ಬೈ ಕ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ ಸೋ ಆನ್ ಹೋಗ್ತಾ ಇರುತ್ತೆ. ಕರೆಕ್ಟಾ? ಎಕ್ಸ್ ಬೈ ಕ್ಯೂ ಹೋಲ್ ಸ್ಕ್ವೇರ್ ಇದೆ, ಆಯಿತಾ ಅಲ್ಲಿ, ರೈಟ್. ಸೊ ಈ ಕೊಟ್ಟಿರೋ ಕ್ವಶನ್ನ ನಾವು ಈ ಫಾರ್ಮಲ್ಲಿ ಬರ್ಕೋಬಹುದಾ. ಫಸ್ಟ್ ಆಫ್ ಆಲ್ RHS ಫಾರ್ಮಲ್ಲಿ ನೋಡಿ, 1 ಪ್ಲಸ್ 3 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಏನು ಉಳಿತು ಅಲ್ಲಿಗೆ, 1/4 ಉಳಿತಾ, ಪ್ಲಸ್ ಪಿ ಇಂಟು ಪಿ ಪ್ಲಸ್ 3 ಇಂಟು ನೆಕ್ಸ್ಟ್ ಟರ್ಮು 3 ಇಂಟು 3 ಪ್ಲಸ್ 2 ಮಾಡ್ಬೋದಾ, 5 ಬರಬೇಕು ಅಂದರೆ. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ 1/4 ಕಾಮನ್ ತೆಗಿಬೋದಾ, 4 1s 4 2s 2 ಸತಿ 4 ಇದೆ, ಅದಕ್ಕೆ ಸ್ಕ್ವೇರ್ ಪ್ಲಸ್ ಸೋ ಆನ್, ರೈಟ್. ಸೊ ಇದನ್ನು ಕಂಪೇರ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಪಿ ಈಸ್ ಈಕ್ವಲ್ ಟು 3, ಎಸ್ ಆರ್ ನೋ. ಆ್ಯಂಡ್ ಕ್ಯೂ ವ್ಯಾಲ್ಯೂ ಬೇಕು ನಮಗೆ, ಕ್ಯೂ ಹೆಂಗೆ ಸಿಗುತ್ತೆ ನಿಮಗೆ, ಪಿ ಪ್ಲಸ್ ಕ್ಯೂ ಇಲ್ಲಿದೆಯಾ. ಸೊ ಕ್ಯೂ ಈಸ್ ಈಕ್ವಲ್ ಟು ಎಷ್ಟು, 2. ಸಿಮಿಲರ್ಲಿ ಎಕ್ಸ್ ಬೈ ಕ್ಯೂ ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು, 1/4. ಬಟ್ ಕ್ಯೂ ವ್ಯಾಲ್ಯೂ ಎಷ್ಟಿದೆ, 2 ಇದೆ ತಾನೆ. ಸೊ 2 1s 2 2s, ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, 1/2, ರೈಟ್. ಸೊ RHSನ ಈ ಫಾರ್ಮಲ್ಲಿ ಬರಿಬೋದು ಅಂದರೆ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್, ನಥಿಂಗ್ ಬಟ್ 1 ಮೈನಸ್ ಎಕ್ಸ್ ಅಂದರೆ 1/2 ಹೋಲ್ ಟು ದಿ ಪವರ್ ಆಫ್ ಮೈನಸ್ ಪಿ ಬೈ ಕ್ಯೂ 3/2, 1 ಮೈನಸ್ ಹಾಫ್ ಹೋಲ್ ಟು ದಿ ಪವರ್ ಆಫ್ ಮೈನಸ್ 3/2. ಮೈನಸ್ ಇದೆ ತಾನೆ, ರೆಸಿಪ್ರೋಕಲ್ ಬರಿಬೋದಾ, 2 to the power of 3/2, nothing but square root of 2 cube, right. That is nothing but 2 square into 2 square value 4, root 4 andre 2 root 2. Option idea, yes, option D is the right answer. You can check out. All right, done. So coming to question number 5. Question number 5 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಓಕೆ, ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಗಾಮಾ ಫಂಕ್ಷನ್ ಬಗ್ಗೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಹೌದಾ. ಸೊ ನಿಮಗೆ ಗಾಮಾ ಫಂಕ್ಷನ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ಇದನ್ನು ಸಾಲ್ವ್ ಮಾಡಬೇಕು ಅಂದರೆ. ಓಕೆ, ಸೊ ಹೌ ವಿಲ್ ಯು ಸಾಲ್ವ್ ದಿಸ್, ಲೆಟ್ ಮಿ ಟೆಲ್ ಯು ಒನ್ ರಿಸಲ್ಟ್. ಸೊ ಹೌ ಕ್ಯಾನ್ ಯು ಸಾಲ್ವ್ ಇಟ್. ಕ್ವೆಶ್ಚನ್ ನಂಬರ್ 5, ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾರೆ, 0 to 1 log 1/x ಹೋಲ್ ಪವರ್ ಮೈನಸ್ 1/2 dx ವ್ಯಾಲ್ಯೂ ಕಂಡುಹಿಡಬೇಕು, ಹೌದಾ. ಸೊ ನಮಗೆ ಗೊತ್ತಿದೆ ಏನು, ಗಾಮಾ ಆಫ್ ಎನ್, ಗಾಮಾ ಫಂಕ್ಷನಲ್ಲಿ n ಗ್ರೇಟರ್ ದ್ಯಾನ್ 0 ಇದ್ದಾಗ ಏನು ತಗೊಂತೀವಿ, ಗಾಮಾ ಆಫ್ ಎನ್ ಇಸ್ ಈಕ್ವಲ್ ಟು ಫ್ರಮ್ 0 to ಇನ್ಫಿನಿಟಿ x to the power of n minus 1 e power minus x into dx, ಕರೆಕ್ಟಾ. ಸೊ ಇಲ್ಲೇನು ಮಾಡಿ ನೀವು, ಪುಟ್ log 1/x is equal to t ಇಂಪ್ಲೈಸ್ 1/x ಅಂದರೆ ಎಷ್ಟಾಗುತ್ತೆ, e ಪವರ್ ಟಿ ಆಗುತ್ತೆ. x ಅಂದರೆ ಏನಾಗುತ್ತೆ, e ಪವರ್ ಮೈನಸ್ ಟಿ ಆಗುತ್ತೆ, ಹೌದಾ, ರೈಟ್. ಸೊ ರೈಟ್ ಡೌನ್. ನೆಕ್ಸ್ಟ್ ಏನಾಗುತ್ತೆ, you want dt value, dx value also, right. So differentiate this one. What do you get, 1 log x differentiation 1/x into minus 1/x square, 1/x differentiation. Next dx,
ಡಿ ಟಿ ಆಗುತ್ತೆ. ಕರೆಕ್ಟ್ನಾ? ಸೊ 1/x ರೆಸಿಪ್ರೋಕಲ್ ಆಗಿ x ಆಗುತ್ತೆ, x ಸ್ಕ್ವೇರಿಗೆ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿಯುತ್ತಿಲ್ಲಿ -1/x dx ಈಸ್ ಈಕ್ವಲ್ ಟು ಡಿ ಟಿ. ರೈಟ್. ಸಿಮಿಲರ್ಲಿ ಇದು ಅಪ್ಲೈ ಮಾಡಿದಾಗ ಲಿಮಿಟ್ಸು ಚೇಂಜ್ ಆಗುತ್ತೆ. 0 ಇದ್ದಾಗ ಏನಾಗುತ್ತೆ, ಇನ್ಫಿನಿಟಿ ಆಗಿಬಿಡುತ್ತೆ, ಇಲ್ಲಿಗೆ 1/0 ಇನ್ಫಿನಿಟಿ. ಸೊ ಟಿ ಬಿಕಮ್ಸ್ ಇನ್ಫಿನಿಟಿ. ನೆಕ್ಸ್ಟ್ ಇನ್ಫಿನಿಟಿ ಇದ್ದಾಗ 1/∞ 0 ಆಗುತ್ತೆ. ಸೊ ಅಗೇನ್ ಯು ಗೋಯಿಂಗ್ ಟು ಗೆಟ್ 0. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿರಿ. log 1/x ಅಂದರೆ ಏನಿತ್ತು, ಟಿ ಟು ದಿ ಪವರ್ ಆಫ್ -1/2. dx ಅಂದರೆ ಏನಿತ್ತು, dx is what, you transfer this side, you're going to get x, x is nothing but e power minus t, and minus sign is also there, so into dt. ಕರೆಕ್ಟಾ? ಸೊ ಇದನ್ನು ಹೇಗೆ ಬರಿಬೋದು, t to the power of -12 e to the power of -t into dt. ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡಿದ್ರೆ ಮೈನಸ್ ಸೈನು ಹೋಯ್ತು. ಕರೆಕ್ಟಾ? ಸೊ ವಿಚ್ ಈಸ್ ನಥಿಂಗ್ ಬಟ್ ವಾಟ್, ಗಾಮಾ ಆಫ್, ರಿಲೇಟ್ ದೇರ್, ಗಾಮಾ ಆಫ್ ಈ ಫಾರ್ಮುಲಾಗಿ ರಿಲೇಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, e power minus t, ಇಲ್ಲಿ ರಿಲೇಟ್ ಮಾಡ್ಕೊಳ್ಳಿ. x power n-1ಗೆ ಬಂದರೆ ಏನಾಗುತ್ತೆ, 1/2 + 1 ವಿಚ್ ಈಸ್ ಈಕ್ವಲ್ ಟು ಗಾಮಾ ಆಫ್ 1/2 ಆಗುತ್ತಾ. ದೇರ್ಫೋರ್ ಇದೆಯಾ ಆನ್ಸರು, ಇಷ್ಟೇ ಅನಿಸುತ್ತೇನೋ. ಎಸ್, ಆಪ್ಷನ್ ಸಿ ಇಸ್ ದ ಆನ್ಸರ್. ರೈಟ್. ಈಸಿ ಇದೆಯಾ, ಅರ್ಥ ಆಗಿರುತ್ತೆ ಅನ್ಕೋತೀನಿ. ಗಾಮಾ ಫಂಕ್ಷನ್ ಒಂಚೂರು ನೋಡ್ಕೊಳ್ಳಿ. ಓಕೆ, ಸೊ ಗಾಮಾ 1/2 ಕರೆಕ್ಟ್ ಇದೆ ಅಲ್ಲ? ಎಸ್, ಇಟ್ಸ್ ರೈಟ್. x power n-1 n-1 ಈಸ್ ಈಕ್ವಲ್ ಟು, ಇದು ಹೆಂಗೆ ನೀವು ಎನ್ ವ್ಯಾಲ್ಯೂ ಹೆಂಗೆ ಕಂಡು ಹಿಡಿತೀರ ನೋಡಿ. ಇದಕ್ಕೆ ರಿಲೇಟ್ ಮಾಡಿದಾಗ ಫಾರ್ಮುಲಾಗೆ n-1 ಈಸ್ ಈಕ್ವಲ್ ಟು -12, n ಈಸ್ ಈಕ್ವಲ್ ಟು -1 ಆ ಕಡೆ ಹೋದರೆ +1. ಸೊ n ವ್ಯಾಲ್ಯೂ ಇಲ್ಲಿ ಸಿಗುತ್ತೆ, ಅದಕ್ಕೆ -12 + 1 ಅಂತ ಬರ್ತಿದ್ದೀವಿ. ಓಕೆ, ಸೊ ದೇರ್ ಫಾರ್ ಆಪ್ಷನ್ ಯಾವುದ್ರಿ, ಗಾಮಾ, ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 6. ಕ್ವೆಶನ್ ನಂಬರ್ 6 ಆಲ್ರೆಡಿ ಪ್ರಿವಿಯಸ್ ಮಾಡಿದ್ದೀನಿ. ಸೊ ಇದು ಏನಾಗುತ್ತೆ, ಸ್ಯಾಡಲ್ ಪಾಯಿಂಟ್ ಆಗುತ್ತೆ. ಗೊತ್ತಲ್ಲ, ಎಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಎರಡೂ ಹೇಳೋಕ್ಕಾಗಲ್ವೋ ಅದು ಸ್ಯಾಡಲ್ ಪಾಯಿಂಟ್ ಆಗಿಬಿಡುತ್ತೆ ನಿಮಗೆ. ರೈಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಇದು ಕೂಡ ಆಗಿದೆ. ರೈಟ್. ಏನು ಹೇಳಿ ಇದ್ರದ್ದು, ಸೊ ಐ ಟೋಲ್ಡ್ ಯು ರೈಟ್, ಕಂಟಿನ್ಯೂಸ್ ಮತ್ತು ಪಾರ್ಷಿಯಲ್ ಡಿರೈವೇಟಿವ್ಸ್ಗೆ ಏನೋ ರಿಲೇಷನ್ ಎಕ್ಸಿಸ್ಟ್ ಆಗಲ್ಲ. ಸೊ ಎ ಮತ್ತು ಬಿ ಅಂತೂ ಮಾತಾಡೋಕ್ಕೆ ಹೋಗ್ಬಿಡ್ರಿ. ನೆಕ್ಸ್ಟ್ ಎಫ್ ಈಸ್ ಡಿಫ್ರೆನ್ಷಿಯಬಲ್ ಅಂದ ತಕ್ಷಣ ಏನಾಗುತ್ತೆ, ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗೇ ಆಗುತ್ತೆ. ಯಾಕೆ ಎಕ್ಸಿಸ್ಟ್ ಆಗುತ್ತೆ ಹೇಳಿದ್ದೀನಿ ಅದನ್ನು ಆಲ್ರೆಡಿ, ಐ ಥಿಂಕ್. ಏನು ಹೇಳಿ, ಎಫ್ ಆಫ್ ಫಾರ್ಮುಲಾ ಏನಿದೆ, ಡಿಫ್ರೆನ್ಷಿಯಬಲ್ ಆದಾಗ x0 + h, y0 + k. ರೈಟ್. ಸಾರಿ, ಇದೆಲ್ಲ ಕ್ಲೋಸ್ ಮಾಡೋದು ಹಿಂಗೆ. ಈಸ್ ಈಕ್ವಲ್ ಟು ಏನಾಗುತ್ತೆ, ಸಾರಿ, ಮೈನಸ್ ಎಫ್ ಆಫ್ x0 y0 ಈಸ್ ಈಕ್ವಲ್ ಟು HA + KB + ರೂಟ್ ಆಫ್ h² + k² ನ್ಯೂ ಆಫ್ h, k. ಈ ಥರ ಫಾರ್ಮುಲಾ ಓದಿದಿರುತ್ತಾನೆ. ರೈಟ್. ಸೊ ಎ ಆ್ಯಂಡ್ ಬಿ ಅಂದರೆ ಏನು ಹೇಳಿ, ಪಾರ್ಷಿಯಲ್ ಡೆರಿವೇಟಿವ್ಸು. ಎ ಅಂದರೆ fx, ಬಿ ಅಂದರೆ fy ಆಫ್ x0 y0. ಇದು ಅಷ್ಟೇ, x0 y0. ರೈಟ್. ಸೊ ಡಿಫ್ರೆನ್ಷಿಯಬಲ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಡಿಫ್ರೆನ್ಷಿಯಲ್ ಆಗ್ತಿದೆ ಅಂದರೆ ಇದನ್ನು ಸ್ಯಾಟಿಸ್ಫೈ ಮಾಡಲೇಬೇಕು, ಇದನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಇವೆರಡು ಎಕ್ಸಿಸ್ಟ್ ಆಗ್ತಿದ್ದಾವೆ ತಾನೆ. ಸೊ ದೇರ್ ಫೋರ್ ನಾವೇನು ಹೇಳ್ತೀವಿ, ಡಿಫ್ರೆನ್ಷಿಯಬಲ್ ಅಂತಂದರೆ ಪಾರ್ಷಿಯಲ್. ಬಟ್ ಇವೆರಡು ಎಕ್ಸಿಸ್ಟ್ ಆಗ್ತಿದೆ ಅಂತ ಮಾತ್ರಕ್ಕೆ ನಾವು ಡಿಫ್ರೆನ್ಷಿಯಬಲ್ ಅಂತ ಹೇಳಲ್ಲ. ರೈಟ್. ಸೊ ದೇರ್ ಫೋರ್ ಆಪ್ಷನ್ ಸಿ ಡಿಸ್ಕಾರ್ಡ್ ಆಗಿ ಆಪ್ಷನ್ ಡಿ ರೈಟ್ ಆಗುತ್ತೆ. ಕರೆಕ್ಟಾ? ಆ್ಯಂಡ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 8, ದಿಸ್ ಈಸ್ ರಿಪೀಟೆಡ್. ಜಸ್ಟ್ ಇದೆ 2015 ಪೇಪರ್ 2 ಮಾಡೋದ್ವಲ್ಲ, ಅದರಲ್ಲೇ ಈ ಪ್ರಾಬ್ಲಮ್ ಇದೆ. ರೈಟ್. ಇದಕ್ಕೆ ಆನ್ಸರ್ ಏನು ಬಂದಿತ್ತು, 4 ತಾನೆ. ನೀವೇ ಸಾಲ್ವ್ ಮಾಡಿ, ಅದನ್ನು ಕೂಡ ಈಸಿ ಇದೆ. ನಾನು ಆಲ್ರೆಡಿ ಮಾಡಿದ್ದೀನಿ, ಪೇಪರ್ 2 ಅಲ್ಲಿ ಮಾಡಿದ್ದೀನಿ. ಓಕೆ, ಯು ಕ್ಯಾನ್ ವಾಚ್ ಇಟ್. 2015 ಪೇಪರ್ನ ಸಾಲ್ವ್ ಮಾಡಿದಾಗ ಅದರಲ್ಲಿ ಮಾಡಿದ್ದೀವಿ. ರೈಟ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 9, ಲೆಟ್ ಎಕ್ಸ್ ಬಿ ಆ್ಯನ್ ಇನ್ಫೈನೈಟ್ ಸೆಟ್ ಫಾರ್ x, y ಬಿಲಾಂಗ್ಸ್ ಟು ಏನು ಕೊಟ್ಟಿದ್ದಾರೆ, ಎಕ್ಸ್. ಡಿಫೈನ್ ಡಿ ಆಫ್ x, y ಡಿಸ್ಕ್ರೀಟ್ ಮೆಟ್ರಿಕ್ ಸ್ಪೇಸ್ ಕೊಟ್ಟಿದ್ದಾರೆ. ಹೌದಲ್ಲ? ರೈಟ್. ಸೊ ಡಿಸ್ಕ್ರೀಟ್ ಮೆಟ್ರಿಕ್ ಸ್ಪೇಸಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ಇದೆ. ಏನು ಹೇಳಿ, ಒಂದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ನೀವು ಕಲಿತೀರ ಡಿಸ್ಕ್ರೀಟ್ ಇದರಲ್ಲಿ. ಏನಂತ ಅಂದರೆ ಕ್ವೆಶ್ಚನ್ ನಂಬರ್ 9. ಸೊ ಎವ್ರಿ ಫೈನೈಟ್ ಸೆಟ್ ಏನಾಗುತ್ತೆ ಹೇಳಿ, ಈಸ್ ಬೋತ್ ಓಪನ್ ಆ್ಯಂಡ್ ಕ್ಲೋಸ್ಡ್ ಇನ್ ಡಿಸ್ಕ್ರೀಟ್ ಮೆಟ್ರಿಕ್. ರೈಟ್. ಡಿಸ್ಕ್ರೀಟ್ ಮೆಟ್ರಿಕ್ನಲ್ಲಿ ಇದು ಕ್ಲೋಸ್ ಆಗಿದೆ. ದೇರ್ ಫೋರ್ ಏನಾಗುತ್ತೆ ಹೇಳಿ, ದೇರ್ ಫೋರ್
ಇಲ್ಲಿ ನಾವೇನೇ ತೊಗೊಂಡ್ರು ಕೂಡ ಇದೇನಾಗುತ್ತೆ, ಬೌಂಡೆಡ್ಡು ಇದೆ ಹೌದಾ, ಪ್ಲಸ್ ಕ್ಲೋಸ್ಡು ಇದೆ, ದೇರ್ಫೋರ್ ಈಸ್ ಈಕ್ವಲ್ ಟು ಏನಿದೆ, ಕಾಂಪ್ಯಾಕ್ಟ್ ಕೂಡ ಇದೆ, ರೈಟ್. ಎಕ್ಸ್ ಮತ್ತು ಡಿ ಮೀನ್ಸ್ ಮೆಟ್ರಿಕಲ್ಲಿ. ಸೊ ಡಿಸ್ಕ್ರೀಟ್ ಮೆಟ್ರಿಕ್ ಸ್ಪೇಸಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಅಲ್ಲಿಗೆ ಏನಾಗುತ್ತೆ ಹೇಳಿ, ಫೈನೈಟ್ ಸೆಟ್ಟು ಬೋತ್ ಓಪನ್ ಆ್ಯಂಡ್ ಕ್ಲೋಸ್ಡ್ ಅಂತಂದರೆ ಇದು ಕ್ಲೋಸ್ಡು ಇದೆ ಫೈನೈಟ್ ಸೆಟ್ಟು, ಪ್ಲಸ್ ಬೌಂಡೆಡ್ ಕೂಡ ಇದೆ ಹೌದಾ. ಎಸ್ ಅನ್ನು ಬೌಂಡೆಡ್ ಬೈ ವಾಟ್, ಬೌಂಡೆಡ್ ಬೈ 1, ರೈಟ್. ಫೈನೈಟ್ ಸೆಟ್ ಫಾರ್ ಎಕ್ಸಾಂಪಲ್ ಬೌಂಡೆಡ್ ಬೈ 1 ಅಂದರೆ ಎಕ್ಸಾಂಪಲ್ 1 2 3 4 ಅಂತ ಒಂದು ಫೈನೈಟ್ ಸೆಟ್ ತೊಗೊಂಡ್ರೆ ಫೈನೈಟ್ ಸೆಟ್ ಈಸ್ ಆಲ್ವೇಸ್ ಬೌಂಡೆಡ್, ರೈಟ್. ಬೌಂಡೆಡ್ ಬಿಲೋ ಬೌಂಡೆಡ್ ಅಬೋ ಆ್ಯಂಡ್ ಇಟ್ ಈಸ್ ಕ್ಲೋಸ್ಡ್, ರೈಟ್. ಸೊ ಬೌಂಡೆಡ್ ಪ್ಲಸ್ ಕ್ಲೋಸ್ಡ್ ಅಂದರೆ ಕಾಂಪ್ಯಾಕ್ಟ್ ಆಗುತ್ತೆ. ಅವ್ರು ಕೇಳ್ತಿರೋದು ಅದೇ, ವಿಚ್ ಸಬ್ಸೆಟ್ ಈಸ್ ಕಾಂಪ್ಯಾಕ್ಟ್, right, in this metric space x comma d. So all finite subsets. Option B is the right answer. I hope you have understood this. Right. Next nodi, the infimum, limit inferior, limit superior and supremum of the sequence is. One sequence kottidare, infimum, supremum, limit inferior, limit superior ಕಂಡುಹಿಡಿಬೇಕು ನಾವು ಹೌದಾ. ಹೇಗೆ ಕಂಡುಹಿಡಿತೀರಿ? ಕ್ವೆಶ್ಚನ್ ನಂಬರ್ 10 ವೆರಿ ಸಿಂಪಲ್. ಆಸ್ n tends to infinity ಮಾಡಿಬಿಟ್ರೆ ನಮಗೆ ಏನು ಸಿಗುತ್ತೆ ನೋಡಿ. ಫಸ್ಟ್ ಎಲಿಮೆಂಟ್ಸ್ ಬರೆಯೋಣ. ಎಕ್ಸ್ ಎನ್ ಈಸ್ ಈಕ್ವಲ್ ಟು ಏನು ಸಿಗ್ತಾ ಇದೆ ನೋಡಿ, ಎಕ್ಸ್ ಎನ್ ಈಸ್ ಈಕ್ವಲ್ ಟು ಫಸ್ಟ್ ಎನ್ ಆಡ್ ಇದ್ದಾಗ ಟು ಎನ್ ಈಸ್ ಈಕ್ವಲ್ ಟು 1 ಆಡ್, ರೈಟ್. ಸೊ 1 2 - 1 1 ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟು 3 + 1/4 ಹೌದು ತಾನೆ, 2 is a even number, ಸೊ ಇದನ್ನು ತಗೊತೀವಿ. ನೆಕ್ಸ್ಟ್ 3 ಅಗೇನ್ ಆಡ್ ನಂಬರ್ ಅಂದರೆ 2 - 1/3. 4 ಅಗೇನ್ ಈವನ್ ನಂಬರ್, ಸೊ 3 + 1/4² 16 ಈ ಥರ ಹೋಗುತ್ತೆ, ರೈಟ್. ಸೊ ಏನಾಗ್ತಾ ಇದೆ ಇಲ್ಲಿ ಅಬ್ಸರ್ವ್ ಮಾಡಿ, 1, 4 3 12 + 1 ಅಲ್ಲಿ 13/4 ಆಗುತ್ತೆ. 3 2 6 - 1 5/3, 16 3 48 49/16 ಸೋ ಆನ್, ಕರೆಕ್ಟಾ. ಸೊ ಇಲ್ಲಿ ಏನಾಯ್ತು, ಇದು 1 ಬಂತು ತಾನೆ, ಏನು ಇನ್ಫಿಮಮ್. ಸೊ ಇನ್ಫಿಮಮ್ ಈಸ್ ಈಕ್ವಲ್ ಟು 1. ಅಲ್ಲಿಗೆ ಆಪ್ಷನ್ ಬಿ ಆಪ್ಷನ್ ಸಿ ಹಂಗೆ ಡಿಸ್ಕಾರ್ಡ್ ಮಾಡ್ಬೋದಾ, ರೈಟ್. ಸೊ ಅಲ್ಲಿಗೆ ಚಾನ್ಸಸ್ ಇನ್ನೇನಿದೆ, ಆಪ್ಷನ್ ಎ ಇರ್ಬೋದು ಅಥವಾ ಆಪ್ಷನ್ ಡಿ ಇರ್ಬೋದು. ಲೆಟ್ ಅಸ್ ವೆರಿಫೈ ಇಟ್. ಸೊ ಲಿಮಿಟ್ ಇನ್ಫಿಮಮ್ ಬೇಕು ಅಂದರೆ ಏನು ಮಾಡ್ತೀರಾ, n tends to infinity ತಗೊಳ್ಳಿ. ಆ್ಯಸ್ n tends to infinity ತಗೊತೀವಲ್ಲ, ಯಾವ್ದು ಕಮ್ಮಿ ವ್ಯಾಲ್ಯೂ ಬರುತ್ತಲ್ಲ ಲೆಸ್ ದೆನ್ ಅದೇನಾಗುತ್ತೆ ಲಿಮಿಟ್ ಇನ್ಫೀರಿಯರ್ ಆಗುತ್ತೆ. ಆ್ಯಂಡ್ ಯಾವ್ದು ಜಾಸ್ತಿ ಬರುತ್ತಲ್ಲ ಅದೇನಾಗುತ್ತೆ ಲಿಮಿಟ್ ಸುಪೀರಿಯರ್ ಆಗುತ್ತೆ ಹೌದಲ್ಲ. ಸೊ n tends to infinity ಮಾಡಿದಾಗ ಏನು ಸಿಗುತ್ತೆ ನೋಡಿ, ಆ್ಯಸ್ n tends to infinity 2 - 1/infinity. What is 1/infinity is 0. 2 - 0 2. So 2 is the number. Next again for that one 3 + 1/infinity is equal to 3 + 0, that is nothing but again 3, right. ಸೊ ಅಲ್ಲಿಗೆ 2 ಮಿನಿಮಮ್ ಇದೆ ತಾನೆ, ಅದೇನಾಗುತ್ತೆ ಲಿಮಿಟ್ ಇನ್ಫೀರಿಯರ್, ಇದೇನಾಗುತ್ತೆ ಲಿಮಿಟ್ ಸುಪೀರಿಯರ್. ಎಲ್ಲಿದೆ ಚೆಕ್ ಮಾಡಿರಿ, 1 2 ದಿಸ್ ಒನ್. ಸೊ ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಕರೆಕ್ಟಾ. ಸೊ ಈ ಥರ ನೀವು ಚೆಕ್ ಮಾಡಬೇಕು. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 11 ಏನು ಕೊಟ್ಟಿದ್ದಾರೆ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹೌದಾ. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ r³ ಟು r³, t ಫ್ರಮ್ r³ ಟು r³ ಡಿಫೈನ್ಡ್ ಬೈ, ಹೇಗೆ ಡಿಫೈನ್ ಆಗಿದೆ, ಎ ಬಿ ಸಿ ಇಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಏನೇ ಇದ್ರೂ 0 ಆಗುತ್ತೆ. ಫಸ್ಟ್ ಎಲಿಮೆಂಟ್ ಚೇಂಜಸ್ ಟು 0, ಸೆಕೆಂಡ್ ಚೇಂಜಸ್ ಟು ಫಸ್ಟ್, ಥರ್ಡ್ ಚೇಂಜಸ್ ಟು ಸೆಕೆಂಡ್, ಕರೆಕ್ಟ್ನಾ. ಅರ್ಥ ಮಾಡ್ಕೊಳ್ಳಿದ್ದನ್ನು. ಸೊ ದೆನ್ ಕೆರ್ನಲ್ t² ಈಸ್ ಈಕ್ವಲ್ ಟು ಅಂದರೆ ಏನು ಕೇಳ್ತಿದ್ದಾರೆ ಅವರು, ಕೆರ್ನಲ್ ಮೀನ್ಸ್ ವಾಟ್, ನಲ್ ಸ್ಪೇಸ್ ತಾನೆ, ನಲ್ ಸ್ಪೇಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಯಾವುದು, t² ಇಂದ ಕೇಳ್ತಿದ್ದಾರೆ. ಅಂದರೆ ಆಲ್ ದ ವೆಕ್ಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಮ್ಯಾಪ್ ಟು 0. ಕೆರ್ನಲ್ ಅಂದರೆ ಅದೇ ತಾನೆ. ಸೊ ಹೇಗೆ ಕಂಡುಹಿಡಿತೀರಿ, t² ಈಸ್ ಕಾಂಪೋಸ್ಡ್ ವಿತ್ ಇಟ್ ಸೆಲ್ಫ್ ಹೌದಾ. ಸೊ ಹೇಗೆ ಮಾಡ್ತೀರಾ, t² ಆಫ್ a, b, c ಈಸ್ ನಥಿಂಗ್ ಬಟ್ t ಆಫ್ a, b, c ಆಗುತ್ತಾ, ರೈಟ್. ಸೊ t ಆಫ್ a, b, c ಆಲ್ರೆಡಿ ಕೊಟ್ಟಿದ್ದಾರೆ, 0, a, b. ಸೊ t ಆಫ್ 0, a, b ಏನಾಗುತ್ತೆ, ಫಸ್ಟ್ ಎಲಿಮೆಂಟ್ ಇರೋದು 0 ಆಗುತ್ತೆ. ಸೆಕೆಂಡ್ ಎಲಿಮೆಂಟ್ ಹೆಂಗಾಯಿತು ಚೇಂಜು ಫಸ್ಟ್ ಎಲಿಮೆಂಟಿಗೆ. ಸೊ ಸೆಕೆಂಡ್ ಎಲಿಮೆಂಟ್ ಬಂದುಬಿಟ್ಟು ಫಸ್ಟ್ ಎಲಿಮೆಂಟ್ ಬರಬೇಕು ನನಗೆ ಇಲ್ಲಿ ವಾಪಸ್ಸು, ಸೊ 0. ನೆಕ್ಸ್ಟ್ ಮೂರನೇ ಎಲಿಮೆಂಟ್ ಏನಾಗುತ್ತೆ, ಎರಡನೇ ಎಲಿಮೆಂಟ್ ಬರುತ್ತೆ ಆ ಜಾಗದಾಗ ಹೌದಾ. ಸೊ ಇಲ್ಲಿ ಎರಡನೇ ಎಲಿಮೆಂಟ್ ಯಾವುದಿದೆ, ಎ. ಸೊ ದೇರ್ ಫಾರ್ ವಾಟ್ ಈಸ್ t² ಆಫ್
A comma B comma C, that is equal to this one, right? So now we need to find the vector, yes or no? A comma B comma C, such that ಏನಾಗಬೇಕು t square of A comma B comma C is equal to 0 comma 0 comma 0 ಎಲ್ಲಿ ಬರ್ತಾ ಇದೆ ಅಂತ ಬೇಕು ನನಗೆ, yes or no? So then that implies what? ಇವೆರಡಂತೂ 0 ಇದೆ, A 0 ಆಗಿಬಿಟ್ರೆ ಸಾಕು ನನಗೆ, ಅಲ್ಲಿಗೆ ನನಗಿದ್ದು ಏನೋ ನಲ್ ಸ್ಪೇಸ್ ಸಿಕ್ಬಿಡುತ್ತೆ. ಸೊ therefore A is equal to 0, right? So kernel of t square is what? Is set of all those vectors, set of vectors x, y, z such that A ಅಂದ್ರೆ ಫಸ್ಟ್ ಎಲಿಮೆಂಟ್ ತಾನೆ, ದಟ್ ಇಸ್ ಬಟ್ x is equal to 0 ಆಗಬೇಕು. ಕರೆಕ್ಟಾ? ಅದೆಲ್ಲಿದೆ ನೋಡಿ, ಆಪ್ಷನ್ ಸಿ ಅಲ್ಲಿ ಇದೆ, x is equal to 0, right? ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 12. ಕ್ವೆಶ್ಚನ್ ನಂಬರ್ 12 ಏನು ಹೇಳ್ತಾ ಇದೆ? Let V be the vector space of all polynomials with real coefficients of degree less than or equal to 2. F of x is equal to x minus 1. Let f of x is equal to x minus 1, g of x is equal to x plus 1, h of x is equal to x square minus 1, and j of x is equal to x square plus 1. Then the set f of x, g of x, h of x, j of x is. ಓಕೆ, ಲೀನಿಯರ್ ಡಿಪೆಂಡೆನ್ಸಿ ಮತ್ತು ಇಂಡಿಪೆಂಡೆಂಟ್ ಬಗ್ಗೆ ಮಾತಾಡಬೇಕಾಗಿದೆ ನಾವಿಲ್ಲಿ, ಹೌದಾ? ಯಾವ ಸೆಟ್ಟಿಂದು? ಎಫ್ ಆಫ್ ಎಕ್ಸ್ ಕಾಮ ಜಿ ಆಫ್ ಎಕ್ಸ್ ಕಾಮ ಹೆಚ್ ಆಫ್ ಎಕ್ಸ್ ಕಾಮ ಜೆ ಆಫ್ ಎಕ್ಸ್, ಹೌದಾ? ಸೊ ಇದ್ರದ್ದು ಲೀನಿಯರ್ ಇಂಡಿಪೆಂಡೆನ್ಸ್ ಬಗ್ಗೆ. ಸೊ ವಿ ನೋ ದಟ್ ಲೀನಿಯರ್ ಇಂಡಿಪೆಂಡೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ scalars, whatever the scalar, if you are taking some ABCD, A into f of x plus B into g of x plus C into h of x plus D into j of x must be equal to 0 for all the values of x, yes or no? Right? So ಅದು ಯಾವ ಸ್ಟೆಪ್ಪಿಗೆ ಬರ್ತದೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸಿ ಆಪ್ಷನ್ ಇದೆಯಲ್ಲ ಅದರಲ್ಲಿ ನೋಡಿ, ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಸೈಡ್, ದೆನ್ ಮೈನಸ್, ದೆನ್ ದಿಸ್ ಬಿಕಮ್ಸ್ ಲೀನಿಯರ್ಲಿ ಡಿಪೆಂಡೆಂಟ್, yes or no? ಲೀನಿಯರ್ಲಿ ಡಿಪೆಂಡೆಂಟ್ ಕೇಸ್ ಬರುತ್ತಲ್ಲ ಆವಾಗೇನಾಗುತ್ತೆ? ಸೊ ಇಟ್ ಇಂಡಿಕೇಟ್ಸ್ ನಾನ್ ಟ್ರಿವಿಯಲ್ ಕಂಡೀಷನ್. ನಾನ್ ಟ್ರಿವಿಯಲ್ ಕಂಡೀಷನ್ ಇಂಡಿಕೇಟ್ ಮಾಡುತ್ತೆ ಯಾವುದಕ್ಕೆ? ಜೀರೋ ಪಾಲಿನಾಮಿಯಲ್ ಆಗಲಿಕ್ಕೆ, ಕರೆಕ್ಟಾ? ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಸಿ ಇರುತ್ತೆ, ಸ್ವಲ್ಪ ಡೆಫಿನೇಷನ್ಸು ಅವೆಲ್ಲ ನೀಟಾಗಿ ಗೊತ್ತಿದ್ರೆ ಮಾಡ್ಬೋದು, ಇಲ್ಲ ಅಷ್ಟು ಎನಾಲಿಸಿಸ್ ಬೇಸ್ ಇರಲ್ಲ ಕೇಸೆಟ್ಟು, ರೈಟ್? ಸೊ ಕಮಿಂಗ್ ಟು ದಿಸ್ ಒನ್, ಇಫ್ ಯು ಆ್ಯಂಡ್ ವಿ ಆರ್ ಟು ವೆಕ್ಟರ್ ಸ್ಪೇಸ್ ಓವರ್ ದ ಸೇಮ್ ಫೀಲ್ಡ್, U is finite dimensional and V ಬಗ್ಗೆ ಏನು ಹೇಳಿಲ್ಲ, ಓಕೆ? ಇಫ್ T is the transformation from U to V, then rank of T plus nullity of T is equal to, ಹೇಳ್ಬೋದಲ್ಲ ಇದು ಡೈರೆಕ್ಟಾಗಿ, ರಿಸಲ್ಟ್ ಗೊತ್ತಿರುತ್ತೆ ಅಂದ್ಕೋತೀನಿ. ಏನು ಹೇಳ್ಬೋದು? ರ್ಯಾಂಕ್ ಆಫ್ ಟಿ ಅಂದರೆ ಏನು ಹೇಳಿ? ನಥಿಂಗ್ ಬಟ್ ಡೈಮೆನ್ಷನ್ ಆಫ್ ದ ಇಮೇಜ್ ಆಫ್ ದ ಫೀಲ್ಡ್ ಎಫ್, ಎಸ್ ಆರ್ ನೋ? ಆ್ಯಂಡ್ ನಲ್ಲಿಟಿ ಅಂದರೆ ಏನು ಹೇಳಿ? Nothing but dimension of the kernel of the field, yes or no? And we know that dimension of U is equal to dimension of the image space plus image of F plus dimension of kernel of F, correct? Yes or no? Right? So therefore dimension of U is equal to image space in dimension andre enagutte? Rank of T. Kernel indu andre enagutte? Nullity. ಸೊ ಅದನ್ನೇ ಅವ್ರು ಕೇಳಿರೋದು, ರ್ಯಾಂಕ್ ಪ್ಲಸ್ ನಲ್ಲಿಟಿ ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಯು, ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಬಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಥಿಂಗ್, ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್, ಓಕೆ? ರೈಟ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 14. ಕ್ವೆಶ್ಚನ್ ನಂಬರ್ 14 ಏನು ಕೊಟ್ಟಿದ್ದಾರೆ? ರಿಂಗ್ ಆಫ್ ಗಾಸಿಯನ್ ಇಂಟೀಜರ್ಸ್ ಕೊಟ್ಟಿದ್ದಾರೆ. ನಾಟ್ ಟ್ರೂ, ಯಾವುದು ನಾಟ್ ಟ್ರೂ ಆಗುತ್ತೆ ಅಂದರೆ ಟ್ರೂ ಆಗೋದಿಲ್ವೋ ಅದನ್ನು ನಾವೇನು ಮಾಡಬೇಕು? ಚೆಕ್ಔಟ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಡೂ ದಟ್. Okay, so question number 14 ಏನು ಕೊಟ್ಟಿದ್ದಾರೆ? z of I, which is nothing but what? Gaussian integer. They will be in the form of a plus ib, correct? A comma b belongs to integers. ಸೊ ಆಪ್ಷನ್ ಏನು ಚೆಕ್ ಮಾಡಿರಿ, ಏನಿದೆ? ಆರ್ ದ ಓನ್ಲಿ ಯೂನಿಟ್ಸ್. ಯೂನಿಟ್ಸ್ ಅಂದರೆ ಏನು? ಯಾವುದೇ ಎಲಿಮೆಂಟ್ ತೊಗೊಳ್ರಿ ಅದ್ರದ್ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಅದೇ ಸೆಟಲ್ ಬರಬೇಕು, ದೆನ್ ದಟ್ ಈಸ್ ಎ ಯೂನಿಟ್, ಹೌದಾ? ಸೊ ಒಂದು ಎಲಿಮೆಂಟ್ ಯಾವುದೇ ತೊಗೊಂಡ್ರು ಕೂಡ ಅದ್ರದ್ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಲ್ಲೇ ಎಕ್ಸಿಸ್ಟ್ ಆಗಬೇಕು. ಲೆಟ್ ಅಸ್ ಚೆಕ್, ದೀಸ್ ಆರ್ ದ ಓನ್ಲಿ ಯೂನಿಟ್ಸ್ ಅಂತಿದ್ದಾರೆ. ಸೊ 1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು ಹೇಳಿ? 1/1 ಈಸ್ ಈಕ್ವಲ್ ಟು 1. ಸೊ ಅದಿದೆ, ಯೂನಿಟ್ ಆಗುತ್ತೆ, ಓಕೆ, ನೋ ಪ್ರಾಬ್ಲಮ್. -1ಗೆ ಏನಾಗುತ್ತೆ? -1 ಈಸ್ ಈಕ್ವಲ್ ಟು -1, ಓಕೆ? ಎಸ್ ಒನ್ ನೋ? ಇವೆಲ್ಲ ಈ ಸೆಟಲ್ಲಿ ಬಿಲಾಂಗ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಬೇಕು, ರೈಟ್?
ರೈಟ್. ಸೊ -1ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇದನ್ನು ಮಾಡಿದ್ರೆ 1. ಇದು ಕೂಡ ಇದಕ್ಕೆ ಬಿಲಾಂಗ್ ಆಗುತ್ತಾ? 1 ಬಿಲಾಂಗ್ಸ್ ಟು ಅಂದರೆ ಹೆಂಗೆ ತೊಗೊತೀರಿ ಹೇಳಿ? A = 1, B = 0. ಅವಾಗೇನಾಗುತ್ತೆ? 1 + 0 I ಫಾರ್ಮು. ಇದು ಕೂಡ ಸೇಮ್ ಏನಾಗುತ್ತೆ? 1 + 0 I ಫಾರ್ಮ್. ಇದರಲ್ಲಿ ಬರಬೇಕು ಅಂದರೆ A + IB ಫಾರ್ಮಲ್ಲಿ ಇರಬೇಕು. ಹೌದಾ? ಗಾಸಿಯನ್ ರಿಂಗಲ್ಲಿ ಗಾಸಿಯನ್ ಇಂಟೀಜರ್ಸಲ್ಲಿ ಇರುವಂತಹ ಎಲಿಮೆಂಟ್ಸು A + IB ಫಾರ್ಮಲ್ಲಿ ಬರೀಬೇಕು. ಬರೀತಿದ್ದೀವಿ. ನೆಕ್ಸ್ಟ್ ಐಗೆ ಬರೀರಿ. ಐಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ 1/I, ವಿಚ್ ಈಸ್ ನಥಿಂಗ್ ಬಟ್ ಯು ಟೇಕ್ ದ ಕಾಂಜುಗೇಟ್. ಓಕೆ, ದೆನ್ I / I². I² ಈಸ್ ನಥಿಂಗ್ ಬಟ್ -1, ಸೊ ನಥಿಂಗ್ ಬಟ್ -I. -I ಕೂಡ ಇದರಲ್ಲಿ ಇದೆಯಾ? ಎಸ್ ಇದೆ. ಹೇಗೆ ತೊಗೊತೀರಾ? A = 0, B = -1. A, B belongs to integer, so -1 ತಗೋಬಹುದು, ನೋ ಪ್ರಾಬ್ಲಮ್, ರೈಟ್? ಸೊ ದಟ್ ಈಸ್ ಆಲ್ಸೋ ದೇರ್. ಆ್ಯಂಡ್ ಕಮಿಂಗ್ ಟು -I ನಾವು ಚೆಕ್ ಮಾಡಿದ್ರೆ ಇನ್ನೊಂದು ಯಾವುದು ಉಳಿದು? +1 -1 +I -I. ಓಕೆ, ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್? I / -I². -I² ಈಸ್ ನಥಿಂಗ್ ಬಟ್ I² ವ್ಯಾಲ್ಯೂ -1 ಮೈನಸ್ ಮಲ್ಟಿಪ್ಲೈ, ಬರೀ I ಉಳಿಯುತ್ತೆ. ದಟ್ ಆಲ್ಸೋ ಪಾಸಿಬಲ್. ಹೆಂಗೆ ಪಾಸಿಬಲ್ ಇದೆ? A = 0, B = 1 ತೊಗೊಂಡ್ರೆ ಪಾಸಿಬಲ್ ಇದೆ, ರೈಟ್? ಸೊ ಇವೆಲ್ಲವೂ ಕೂಡ ಇದರಲ್ಲಿ ಬಿಲಾಂಗ್ ಆಗ್ತಿದೆಯಾ? ಅಂದರೆ ಏನಿದೆ? ಯೂನಿಟ್ ಅಂದರೆ ಅರ್ಥ ಏನು? ಯಾವುದೇ ಒಂದು ನಾನು ಎಲಿಮೆಂಟಿಗೆ ಯೂನಿಟ್ ಕಂಡುಹಿಡಬೇಕಂದ್ರೆ ಅದ್ರದ್ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಅದೇ ಸೆಟ್ಟಲ್ಲಿ ಇದ್ದರೆ, ನಾನು ಒಂದು ಎಲಿಮೆಂಟಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಹೇಳ್ತಾ ಇದ್ದೀನಲ್ಲ, ಅದು ಅದೇ ಸೆಟ್ಟಲ್ಲಿ ಇದ್ದರೆ ಏನಾಗುತ್ತೆ ಹೇಳಿ? ಅದನ್ನು ನಾನು ಯೂನಿಟ್ ಅಂತ ಕರಿತೀನಿ, ಕರೆಕ್ಟಾ? ರೈಟ್. ಸೊ ಡನ್. ದೆನ್ A = 0, B = 1 ಆಯಿತಾ? I². ಓಕೆ, ಸೊ ಇದು ಯೂನಿಟ್ ಆಗುತ್ತೆ. ನೆಕ್ಸ್ಟ್ 1 + I ಈಸ್ ಇರ್ರೆಡ್ಯೂಸಿಬಲ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ನಿಮಗೆ ಒಂದು ಗೊತ್ತಿರಬೇಕು, ಈ ರಿಸಲ್ಟ್ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. A + IB ಬಿಲಾಂಗ್ಸ್ ಟು ಗಾಸಿಯನ್ ಇಂಟೀಜರ್ ದಟ್ ಈಸ್ ಇರ್ರೆಡ್ಯೂಸಿಬಲ್ ಯಾವಾಗ? ಇಫ್ GCD ಆಫ್ A, B is equal to 1. GCD 1 ಬಂದುಬಿಟ್ರೆ ಇರ್ರೆಡ್ಯೂಸಿಬಲ್. ಇಲ್ಲಿ ನೋಡಿ, 1 ಮತ್ತು 1 GCD ಏನು? 1 ಆಗುತ್ತೆ. ಸೊ ದೇರ್ ಫೋರ್ B ಈಸ್ ಇರ್ರೆಡ್ಯೂಸಿಬಲ್. ನೆಕ್ಸ್ಟ್ ಸಿಗೆ ಬನ್ನಿ. 2 ಮತ್ತು 3ಗೆ ಇರ್ರೆಡ್ಯೂಸಿಬಲ್ ಆಗುತ್ತಾ? 2 ಮತ್ತು 3ದು GCD 1 ಆಗುತ್ತೆ, ಸೊ ಇರ್ರೆಡ್ಯೂಸಿಬಲ್. ಡಿಗೆ ಬನ್ನಿ, 17 ಅಷ್ಟೇ ಇದೆ, ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ಸೊ ದೇರ್ ಫೋರ್ D ಈಸ್ ಫಾಲ್ಸ್ ಆ್ಯಂಡ್ ದಟ್ ಈಸ್ ಓನ್ಲಿ ಅವರ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 15. ಏನು ಕೊಟ್ಟಿದ್ದಾರೆ? ರೂಟ್ಸ್ ಆಫ್ ದಿ ಈಕ್ವೇಷನ್ x⁻18 + 4x⁻14 + 3x + 10 ಕಾಂಗ್ರುಯೆಂಟ್ ಟು 0 ಮಾಡ್ಯುಲೋ 21 ಆರ್. ಅಂದರೆ ಏನು? ರೂಟ್ಸ್ ಕಂಡುಹಿಡಬೇಕು. ಸ್ವಲ್ಪ ಲೆಂದಿ ಆಗುತ್ತೆ, ನೀವೇ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಓಕೆ, ಸ್ವಲ್ಪ ಲೆಂದಿ ಆಗಿಬಿಡುತ್ತೆ. ವೇಟ್, ಲೆಟ್ ಮಿ ಚೆಕ್ ಔಟ್ ಇಫ್ ಐ ಕ್ಯಾನ್ ಮೇಕ್ ದಿಸ್ ಈಸಿ ಫಾರ್ ಯು. ಐ ಕ್ಯಾನ್ ಜಸ್ಟ್ ಗಿವ್ ಯು ದ ಕ್ಲೂ. ನೋಡಿ, ಏನು ಮಾಡಿ? mod 27 ನೀವು ಸ್ಪ್ಲಿಟ್ ಮಾಡ್ಕೊಳ್ರಿ. 7 3s ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಮಾಡ್ಬೋದಾ? ರೈಟ್. ಸೊ ಫಾರ್ಮ್ಯಾಟ್ಸ್ ಲಿಟಲ್ ಥಿಯರಮ್ ಯೂಸ್ ಮಾಡಿಬಿಟ್ಟು ನೀವೇ ಸಾಲ್ವ್ ಮಾಡಿ ಇದನ್ನು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 16. ಕ್ವೆಶ್ಚನ್ ನಂಬರ್ 16 ಏನು ಕೊಟ್ಟಿದ್ದಾರೆ? ಸ್ವಲ್ಪ ಲೆಂದಿ ಆಗುತ್ತೆ, 15 ಆಯಿತಾ? ರೈಟ್. ಸೊ ಲೆಟ್ A and B be 2 positive real numbers, then the number of real eigen values. ಎಷ್ಟು ಪಾಸಿಬಲ್ ಐತ್ರಿ? ನಂಬರ್ ಆಫ್ ರಿಯಲ್ ಐಗನ್ ವ್ಯಾಲ್ಯೂಸ್ ಏನಿದೆ, ಇವು ಪಾಸಿಟಿವ್ ರಿಯಲ್ ನಂಬರ್ಸ್ ಇದ್ದಾವೆ, ರೈಟ್? ಸೊ ಡೆಫಿನೆಟ್ಲಿ ಹೌ ಮೆನಿ ಪಾಸಿಬಲ್ ದೇರ್? ರಿಯಲ್ ಐಗನ್ ವ್ಯಾಲ್ಯೂಸ್ ಎಷ್ಟು ಪಾಸಿಬಲ್? 2 ತಾನೆ. ಸೊ ದೇರ್ ಫಾರ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇದನ್ನು ಡೈರೆಕ್ಟಾಗಿ ಹೇಳ್ಬೋದಿತ್ತು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಈಸ್ ನಾಟ್ ಎನಾಲಿಟಿಕ್ ಅಂತ ಹೇಳಿದ್ದಾರೆ. ಕ್ಲಿಯರ್ಲಿ f(z) ಈಸ್ ಈಕ್ವಲ್ ಟು ಏನಿದೆ? sin z. ಅದು ಎಂಟೈರ್ ಫಂಕ್ಷನ್ ಆಗುತ್ತೆ ತಾನೆ? ಕ್ಲಿಯರ್ಲಿ. ಆ್ಯಂಡ್ ಎವ್ರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ಎಂಟೈರ್ ಫಂಕ್ಷನ್ ಅಂತ ನಮಗೆ ಗೊತ್ತು. ಆ್ಯಂಡ್ ಎಂಟೈರ್ ಫಂಕ್ಷನ್ ಆದರೆ ಡೆಫಿನೆಟ್ಲಿ ಎನಾಲಿಟಿಕ್ ಆಗೇ ಆಗುತ್ತೆ. ಸೊ ಆಪ್ಷನ್ 1 ಅಂತೂ ಬಿಟ್ಟಾಕ್ರಿ. ನೆಕ್ಸ್ಟ್ ಕಮಿಂಗ್ ಟು ಆಪ್ಷನ್ ಬಿ, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಕೂಡ ಏನಾಗುತ್ತೆ? ಎಂಟೈರ್ ಫಂಕ್ಷನ್ ಆಗುತ್ತೆ. ಎಂಟೈರ್ ಫಂಕ್ಷನ್ ಅಂದರೆ ಎನಾಲಿಟಿಕ್ ಆಗುತ್ತೆ, ಸೊ ಅದು ಕೂಡ ಬಿಟ್ಟಾಕ್ಬೋದು. ಎಕ್ಸ್ಪೊನೆನ್ಷಿಯಲಿಗೂ ಸೇಮ್ ಕಾನ್ಸೆಪ್ಟ್. ಎಕ್ಸ್ಪೊನೆನ್ಷಿಯಲ್ ಅಗೇನ್ e⁻z is what? ಎಂಟೈರ್ ಫಂಕ್ಷನ್, ಆ್ಯಂಡ್ ದಟ್ ಇಂಪ್ಲೈಸ್ ವಾಟ್? ಇಟ್ ಈಸ್ ಎನಾಲಿಟಿಕ್. ಬಟ್ ಆಪ್ಷನ್ ಡಿ ಇದೆಯಲ್ಲ, ದಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಇಟ್ ಈಸ್ ನೋವೇರ್ CR ಇಕ್ವೇಷನ್ಸ್ಗಳು ಎಲ್ಲೂ ಕೂಡ ಹೋಲ್ಡ್ ಆಗೋದಿಲ್ಲ ಇದರಲ್ಲಿ. ನೋವೇರ್ ಡಿಫ್ರೆನ್ಷಿಯಬಲ್ ಆಗುತ್ತೆ, ಸೊ ನೋವೇರ್ ಎನಾಲಿಟಿಕ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾರೆ ನೋಡಿ? ಫಾರ್ ದಿ ಫಂಕ್ಷನ್ f(z) ದ ಪಾಯಿಂಟ್ z is equal to 0. z is equal to 0 ಅಲ್ಲೇ ಪ್ರಾಬ್ಲಮ್ ಇದೆ ಅದು, ಹೌದಾ? ಸೊ ದಟ್ ಈಸ್ ವಾಟ್? ಅದು ಪೋಲ್ ಆಗುತ್ತೋ, ಎಸೆನ್ಷಿಯಲ್ ಆಗುತ್ತೋ, ರಿಮೂವಬಲ್ ಸಿಂಗ್ಯುಲಾರಿಟಿ ಆಗುತ್ತೋ ಅನ್ನೋದನ್ನು ನಾವು ಹೇಳ್ಬೇಕಾಗಿದೆ. ಏನು ಕೊಟ್ಟಿದ್ದಾರೆ ನೋಡಿ? ಲಿಮಿಟ್ ತಗೊಳ್ಳಿ, z ಟೆನ್ಸ್ ಟು 0. ಏನು ಕೊಟ್ಟಿದ್ದಾರೆ ಫಂಕ್ಷನು? sin z ಡಿವೈಡೆಡ್ ಬೈ z³ ಈಸ್ ಈಕ್ವಲ್ ಟು, ಈಗ 0 ಹಾಕಿದರೆ 0/0 ಫಾರ್ಮ್ ಬರುತ್ತಲ್ಲ. 0 - sin 0 ಈಸ್ ಆಲ್ಸೋ 0. ಓಕೆ, 0/0 ಫಾರ್ಮ್ ಬರುತ್ತೆ.
ಸೊ ಬೈ ಎಲ್ ಹಾಸ್ಪಿಟಲ್ ರೂಲ್ ನಾವೇನು ಮಾಡ್ಬೋದು, ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕೂಡ ಡಿಫ್ರೆನ್ಷಿಯೇಟ್ ಮಾಡೋಣ ಸೆಪ್ರೇಟ್ಲಿ. ಸೊ 1 minus cos z divided by 3z square. Again you are going to get cos 0 1, 1 minus 1 0, 0 by 0 form again ಬರ್ತಾ ಇದೆ. Again you differentiate. What are you going to get? Constant 0 minus ಹಂಗೆ ಇರಲಿ, cos differentiation minus sin, so minus into minus plus ಆಗುತ್ತೆ. Sin z divided by 3 2 6z implies 1 by sin 0. sin 0 ಅಂದರೆ ಏನಾಗುತ್ತಿದ್ದು, again differentiate ಮಾಡಿದ ಮೇಲೆ ಲಿಮಿಟ್ ಒಂದು ನಿಮಿಷ ಇರ್ರೆ, 1 minus of minus ಪ್ಲಸ್ ಆಗುತ್ತೆ. ಸೊ 1/6 ಬರುತ್ತಾ, sin 0 0 0 0 by 0 ಫಾರ್ಮ್ ಬರುತ್ತಲ್ವಾ. ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ ಬೇಕಿದ್ರೆ ನೋಡಿ, ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿರಿ ಏನು ಸಿಗುತ್ತೆ, ಸೈನಿಗೆ ಕಾಸ್ ಡಿವೈಡೆಡ್ ಬೈ 6 ಉಳಿಯುತ್ತೆ, ಕಾಸ್ 0 1, 1/6 ನಾಟ್ ಈಕ್ವಲ್ ಟು 0 ಬಂತು ತಾನೆ. ಸೊ ಒಂದು ಲಿಮಿಟ್ ವ್ಯಾಲ್ಯೂ ಫೈನೈಟ್ಲಿ ಬರ್ತಾ ಇದೆ ಅಂದರೆ ಅದೇನಾಗುತ್ತೆ ಹೇಳಿ, ರಿಮೂವೆಬಲ್ ಸಿಂಗ್ಯುಲಾರಿಟಿ. ಸೊ ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರೈಟ್. ಸೊ ಅದೇ ಇನ್ಫೈನೈಟ್ ಬಂದುಬಿಟ್ರೆ ಪೋಲ್ ಆಗುತ್ತೆ, ಫೈನೈಟು ಬರಲ್ಲ ಇನ್ಫೈನೈಟು ಬರಲ್ಲ ಇತ್ಲಾಗೆ ಅಂತಂದರೆ ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಹೌದಲ್ಲ, ಗೊತ್ತಿರಬೇಕು ಅನ್ಕೋತೀನಿ ಅದನ್ನು. ಅಥವಾ ನೀವು ಅದನ್ನು ಇನ್ನೊಂದೇನು ಲಾರೆಂಟ್ ಸೀರೀಸಿಂದ ಮಾಡ್ತೀರಾ ಅಂದರೆ ಆ ಥರನೂ ಮಾಡಬಹುದು. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 19, ದ ರೆಸಿಡ್ಯೂ ಆಫ್ ದಿ ಫಂಕ್ಷನ್. ರೆಸಿಡ್ಯೂ ಕಂಡುಹಿಡಬೇಕು. ಎಫ್ ಆಫ್ z ಈಸ್ ಈಕ್ವಲ್ ಟು z³ ಡಿವೈಡೆಡ್ ಬೈ z² - 1 ಅಟ್ z ಈಸ್ ಈಕ್ವಲ್ ಟು ಇನ್ಫಿನಿಟಿ ಈಸ್. ಹೇಗೆ ಮಾಡೋದ್ರಿ ಇದನ್ನು? ಈಗ z² - 1ಗೆ ಎಲ್ಲೈತ್ರಿ ಕ್ವಶನ್ನು? ಓಕೆ, z² - 1ಗೆ ಸಿಂಗ್ಯುಲರ್ ಪಾಯಿಂಟ್ಸ್ ಏನಾಗುತ್ತೆ, z ಈಸ್ ಈಕ್ವಲ್ ಟು +or -1. ಕರೆಕ್ಟಾ? ಒಂದು ಸರ್ಕಲ್ ತೊಗೊಂಡ್ಬಿಡೋಣ ಇದಕ್ಕೆ, ಮಾಡ್ z ಈಸ್ ಈಕ್ವಲ್ ಟು 1. ಯಾಕೆ ಹೆಂಗೆ ತೊಗೋಬೋದು, ಬಿಕಾಸ್ +or -1 ಅದ್ರ ಸರ್ಕಲ್ ಒಳಗಡೆನೇ ಲೈ ಆಗುತ್ತೆ, ಹೌದಾ, ವಿಚ್ ಕವರ್ಸ್ ಬೋತ್ ಇನ್ ದಿಸ್ ಪಾಯಿಂಟ್, ರೈಟ್. ಸೊ ರೆಸಿಡ್ಯೂ ಆಫ್ ದಿ ಫಂಕ್ಷನ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ರೆಸಿಡ್ಯೂ ಆಫ್ ಎಫ್ ಆಫ್ z ಅಟ್ ಇನ್ಫಿನಿಟಿ ಕೇಳಿದಾರಲ್ಲ, ಈಸ್ ಈಕ್ವಲ್ ಟು -1/2πi ಎಫ್ ಆಫ್ z dz. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ, -1/2πi ಇಂಟು ಮಾಡ್ z ಈಸ್ ಈಕ್ವಲ್ ಟು 1 ಕ್ಲೋಸ್ಡ್ ಕೌಂಟರ್, ರೈಟ್, z³ ಡಿವೈಡೆಡ್ ಬೈ z² - 1 dz. ಈಗ z² - 1ನ ನಾನು ಹೇಗೆ ಬರಿಬೋದು, z² ಅಲ್ಲ 1/z² ಹೇಗೆ ಬರಿಬೋದು, 1/z + 1 - 1/z - 1 ಬರಿಬೋದಾ. ಈಗ z - 1 ಆಗುತ್ತೆ ನ್ಯೂಮರೇಟರು. ನೆಕ್ಸ್ಟ್ ಇದು ಈ ಕಡೆ ಮೈನಸ್ ಹೋದರೆ z - 1 ಮೈನಸ್ ಮೈನಸ್ -2 z -2 ಪ್ಲಸ್ಸು ಮೈನಸ್ z ಕ್ಯಾನ್ಸಲ್ ಆಗಿ -2 ಎಕ್ಸ್ಟ್ರಾ ಬರ್ತಾ ಇದೆ, ಹೌದಾ. ಸೊ ನಾವೇನು ಮಾಡೋಣ, ಅದನ್ನು ಮಲ್ಟಿಪ್ಲೈ ಮಾಡಿಬಿಡೋಣ. ಏನು ಮಾಡೋಣ, -1/2 ಎಕ್ಸ್ಟ್ರಾ ಇದೆ ಅಂದರೆ -1/2 ಮಲ್ಟಿಪ್ಲೈ ಮಾಡ್ಬೋದು. ಓಕೆ, ರೈಟ್. ಹೌ ಕ್ಯಾನ್ ಯು ರೈಟ್, -1/2πi ಇಂಟು ಏನು, -1/2 ಇಂಟು 1/z + 1 - 1/z - 1 ಇಂಟು z³ dz ಆಗ್ಬೋದಾ. ಸೊ ಈ ಫಾರ್ಮಲ್ಲಿ ಬರೆದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಎಫ್ ಆಫ್ z ಏನಿದೆ ಇಲ್ಲಿ, ಅಲ್ಲಿಗೆ z³ ಆಯಿತು. ಸೊ ನಾವು ಬೈ ಅಪ್ಲೈಯಿಂಗ್ ಕೌಶಿ ಇಂಟಗ್ರಲ್ ಫಾರ್ಮುಲಾ ವಾಟ್ ಕ್ಯಾನ್ ರೈಟ್, -* -9 ಪ್ಲಸ್ 2 × 2, ಸೊ 1/4πi ಇಂಟು 2πi. ಸೊ ಇಲ್ಲಿ ಪಾಯಿಂಟ್ ಏನಾಗ್ತೀರಾ, -1 ಸೊ -2πi ಇಂಟು +1 ಆಗುತ್ತೆ. -2πi ಎಷ್ಟಾಗುತ್ತೆ, -4πi ಇಂಟು ಡಿವೈಡೆಡ್ ಬೈ ಇಲ್ಲೇನಿತ್ತು 1/4π. ಸೊ ಕ್ಯಾನ್ಸಲ್ ಆಗಿ ಏನಾಗುತ್ತೆ ನಿಮಗೆ, -1 ಬರುತ್ತೆ. ಆನ್ಸರ್ ಇದೆಯಾ, ಆಪ್ಷನ್ ಡಿ ಈಸ್ ಯೋರ್ ರೈಟ್ ಆನ್ಸರ್. ಡನ್, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಇದು ನೋಡಿ, i⁻i ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. i ಕೊಟ್ಬಿಟ್ರೆ ಏನು ಮಾಡ್ತೀರಾ, e⁻i π/2 ಹೋಲ್ ಪವರ್ i, ರೈಟ್. i² ಆಗುತ್ತಾ, e⁻i² π/2. ಸೊ ದಟ್ ಈಸ್ ನಥಿಂಗ್ ಬಟ್ e⁻ -π/2. ಸೊ ಇದು ಎಲ್ಲಿದೆ ಅಂತ ನೋಡ್ಕೊಳ್ರಿ ಸಾಕು, ಅದು ನೋಡ್ಕೊಂಡ್ಬಿಟ್ರೆ ಸಾಕು. ಅವರು ಕಂಪ್ಲೀಟ್ ಆರ್ಗ್ಯುಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ e⁻ -π/2 ಎಲ್ಲಿದೆ ಅಂತ ಚೆಕ್ ಮಾಡಿದ್ರೆ ಎಲ್ಲಿ ಬರುತ್ತೆ ನಿಮಗೆ, ಆಪ್ಷನ್ ಡಿ ಅಲ್ಲಿ ಬರುತ್ತೆ. ಡನ್. ಓಕೆ, ಸೊ ಸದ್ಯಕ್ಕೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ಇಷ್ಟು ಸಾಕು ಇವತ್ತಿಗೆ. ರೌಂಡ್ ಫಿಗರ್ 20ಗೆ ಸ್ಟಾಪ್ ಮಾಡೋಣ. ಡನ್. So that's all for today. Whatever are your opinions, you can let me know in the comment section. As I always tell you,
ವಿಡಿಯೋ ನಿಮಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಬೆಟರ್ ಅನಿಸಿದ್ರೆ ಯು ಕ್ಯಾನ್ ಜಸ್ಟ್ ಲೈಕ್ ದ ವಿಡಿಯೋ. ಲೈಕ್ ಯಾಕೆ ಮಾಡಬೇಕು ಅಂದರೆ ಬೇರೆಯವ್ರಿಗೂ ರೆಕಮೆಂಡ್ ಆಗುತ್ತೆ, ಅದು ನೀವು ಇಂಡೈರೆಕ್ಟ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ಯಾರು ಮ್ಯಾಥ್ಸ್ ಕಂಟೆಂಟ್ ಹುಡುಕ್ತಿರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ ನೀವು ಲೈಕು ಮತ್ತು ಕಾಮೆಂಟ್ ಮಾಡಿದಾಗ. ದಟ್ ಈಸ್ ವೈ ಐ ಆಮ್ ಆಸ್ಕಿಂಗ್ ಯು ಟು ಲೈಕ್ ಆ್ಯಂಡ್ ಕಾಮೆಂಟ್. Rest is left to you. It's your choice, right? So that's all for today. Thank you so much. God bless you.